ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ, ಹಾಗಾಗ್ಬಾರ್ದು. ಧ್ರುವ ಅವರೇ, ಮೊದಲು ನೀವು ಇಲ್ಲಿಂದ ಹೊರಡಿ. ನೋಡಿ, ಮೊದಲು ನೀವು ಇಲ್ಲಿಂದ ಹೊರಡಿ. ನಾನು ಯಾಕೆ ಹೊರಡ್ಬೇಕು? ನೋಡಿ, ಈ ವಿಷಯ ಬಾಲರಾಜ್ ಸರ್ಗೆ ಗೊತ್ತಾಗೋಗೈತೆ. ಈಗ ಪುಷ್ಪಕ್ ಸರ್ಗೂ ರಾಜೇಂದ್ರ ಸರ್ಗೂ ಈ ವಿಷಯ ಗೊತ್ತಾಗೋಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ಅವರು ನಿಮ್ಮ ಮೇಲೆ ಅನುಮಾನ ಪಡ್ತಾರೆ. ನೀವು ಮೊದಲು ಹೋಗಿದ್ರು ಅವರೇ. ಮೈನವ್ರೆ, ಪುಷ್ಪಕ್ ಸರ್ ಹತ್ರ ನಾನ್ ಮಾತಾಡ್ತೀನಿ. ಹೇಳ್ತಾ ಇಲ್ವಾ, ಯಾವ್ದೇ ಸಿಚುವೇಶನ್ ಬಂದ್ರು ನಾನ್ ಫೇಸ್ ಮಾಡ್ತೀನಿ. ಅವ್ರು ಗೊತ್ತಾಗೋದೇ ಒಳ್ಳೇದು. ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಮೊದಲು ಪುಷ್ಪಕ್ ಸರ್ಗೆ ಎಲ್ಲ ವಿಷಯ ಗೊತ್ತಾಗ್ಲಿ, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ದೀಪ, ಏನ್ ಹೇಳ್ತಿದ್ಯಾ? ತುಳಸಿ, ಇವ್ರನ್ನ ಕರ್ಕೊಂಡು ಹೋಗು. ಮೊದಲು ಮಾತಾಡ್ಲಿ, ಆಮೇಲೆ ನೋಡೋಣ. ಹೌದು ಮಾವ, ಮೈನಾ ಹೇಳ್ತಿರೋದೇ ಕರೆಕ್ಟ್ ಆಗಿದೆ ಮಾವ. ಅಲ್ಲ, ಈ ಟೈಮಲ್ಲಿ ಎಲ್ರೂ ಮುಂದೆ ಈ ವಿಷಯ ಗೊತ್ತಾದ್ರೆ ಪುಷ್ಪಕ್ ಸರ್ ಬೈದ್ರೆ ಏನಾಗ್ಬೇಕು ಹೇಳಿ? ಅದಕ್ಕೆ ನಾನು ಹೋಗ್ಬಿಡ್ಬೇಕಾ? ಅಲ್ಲ, ನಾನು ಹೋದ್ರೆ ಇಲ್ಲಾಗಿರೋದಕ್ಕೆಲ್ಲ ನಾನೇ ಕಾರಣ ಅಂತ ಪ್ರೂವ್ ಆಗತ್ತೆ. ಮೈನವ್ರನ್ನ ಈ ಸ್ಥಿತಿನಲ್ಲಿ ನಾನು ಹೇಗ್ ಬಿಟ್ಟು ಹೋಗ್ಲಿ? ಅವರೇ, ನಿಮ್ಗೇನ್ ಹೇಳಿ? ನಾನು ನಿಮಗ್ ಕೈ ಮುಗಿತೀನಿ, ಹೋಗಿ ನೀವು. ಅಲ್ಲ, ನೀವು ತುಳಸಿ, ಮೊದ್ಲು ಇವ್ರನ್ನ ಕರ್ಕೊಂಡು ಹೋಗು. ಬನ್ನಿ ಮಾವ. ಇಲ್ಲ ತುಳಸಿ, ನಾನು ಹೇಳ್ತಾ ಇದ್ದೀನಲ್ವಾ, ಮೈನವ್ರನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋದ್ರೆ ಅವಾಗ ತಪ್ಪು ಮಾಡಿದ್ದೆಲ್ಲ ನಾನೇ ಅಂತ ಪ್ರೂವ್ ಆದಂಗಾಗತ್ತೆ. ನಾನು ಹೋಗಲ್ಲ. ಮೈನವರು ನನ್ಗೇನು ಆಗ್ಬಾರ್ದು ಅಂತ ಈ ತರ ಮಾತಾಡ್ತಾ ಇದ್ದಾರೆ. ಆ ತರ ಸಿಚುವೇಶನ್ ಅಲ್ಲಿ ನಾನು ಇವ್ರೊಬ್ರನ್ನೇ ಬಿಟ್ಟು ಹೇಗೆ ಹೋಗ್ಲಿ? ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಮೊದ್ಲು ಹೋಗಿಲ್ಲಿಂದ. ತುಳಸಿ, ಕರ್ಕೊಂಡು ಹೋಗು. ಅವ್ರಿಗೆ ನಿಮ್ಮ ಮೇಲೆ ಕೋಪ ಬರುತ್ತೆ. ಹೋಗಿದ್ರು ಅವರೇ. ತುಳಸಿ, ಕರ್ಕೊಂಡು ಹೋಗಿ ಇವ್ರನ್ನ. ನಾವೆಲ್ಲ ಇದೀವಲ್ಲ, ನೀವಿಬ್ರು ಹೊರಡಿ ಇವಾಗ. ಮಾವ, ಹೋಗಿ. ಬೇಡ ಮಾವ, ಅಮ್ಮನ್ ಬಗ್ಗೆನೂ ಯೋಚನೆ ಮಾಡಿ. ಬನ್ನಿ ಹೋಗೋಣ. ಧ್ರುವರೇ, ಹೋಗಿ ಧ್ರುವರೇ. ನಿಮ್ಮ ಒಳ್ಳೆದಕ್ಕೆ ಹೇಳ್ತಿರೋದು, ಹೋಗಿ. ಬನ್ನಿ, ಕರ್ಕೊಂಡು ಹೋಗು. ಉಷಕ್ಕ, ನಿಮ್ಮ ನಂಬ್ಕೊಂಡು ಎಲ್ಲ ವಿಷಯ ನಿಮ್ಮ ಹತ್ರ ಹೇಳಿದ್ವಲ್ಲ. ಕ್ಷಮಿಸ್ಬಿಡು ಮೈನಾ. ಮೈನಾ, ಇಲ್ಲಿರೋದು ಬೇಡ. ಬನ್ನಿ, ಒಳಗಡೆ ಹೋಗೋಣ. ನಡಿ. ರೀ ಬಾಲರಾಜ್, ನಿಂತ್ಕೊಳ್ರಿ. ವಿಷಯ ಅಲ್ಲಿಗೆ ಎಂಡ್ ಮಾಡಿ ನೀವು ಮುಂದೆ ಹೋಗ್ತಾ ಇದೀರಲ್ಲ. ಇದು ಮುಂದೆ ಬಂದಿರೋ ವಿಷಯ ಸರ್. ಏನ ಮುಂದೆ ಬಂದಿರೋ ವಿಷಯನ? ಒಳ್ಳೆ ಚಿದಂಬರ ರಹಸ್ಯ ಆಡಬೇಡಿ ಬಾಲರಾಜ್ ನೀವು. ಇದು ಚಿದಂಬರ ರಹಸ್ಯ ಅಲ್ಲ, ಮೈನಾ ರಹಸ್ಯ. ಮೈನಾ ರಹಸ್ಯನ? ಏನ್ ಹೇಳ್ತಾ ಇದ್ದೀರಾ ಬಾಲರಾಜ್? ನಮ್ ಸಿಲ್ವರ್ ಜೂಬ್ಲಿ ಫಂಕ್ಷನ್ ನಲ್ಲಿ ಮೈನಾನ ಯಾರೋ ಕೆಡಿಸ್ಬಿಟ್ಟಿದಾರಂತೆ. ಬಾಲರಾಜ್, ನಿಮಗೆ ಮೈನನ್ ಕಂಡ್ರೆ ಆಗಲ್ಲ ಅಂತ ನಂಗೆ ಗೊತ್ತು. ಹಾಗಂತ ಒಂದ್ ಹುಡುಗಿ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡ್ತೀರಾ? ನನಗೆ ಮಾಡಕ್ 1000 ಕೆಲಸ ಇದೆ. ಅರವಿಂದ್ ಸರ್, ನಾನು ಯಾರ ಬಗ್ಗೆನೂ ಚೀಪಾಗಿ ಮಾತಾಡ್ತಿಲ್ಲ ಸರ್. ಇರೋ ವಿಚಾರನ ಇರೋ ಹಾಗೆ ಹೇಳ್ತಾ ಇದ್ದೀನಿ. ಮೈನಾ ಈಗ ಗರ್ಭಿಣಿಯಾಗಿದ್ದಾಳೆ. ನಾನು ಹೇಳ್ತಾ ಇರೋದು ನಿಜ ಸರ್, ನನ್ನ ನಂಬಿ. ಏನ್ ಹೇಳ್ತಿದ್ದೀರಾ ಬಾಲರಾಜ್? ಮೈನಾ ಪ್ರೆಗ್ನೆಂಟ್ ಆಗಿದ್ದಾಳ? ಹೌದು ಸರ್, ಇದನ್ನ ನಾನು ಹೇಳ್ತಾ ಇಲ್ಲ. ಮೈನಾ ಅವ್ರ ಅಕ್ಕನ ಮದ್ವೆಲಿ ಆಧಾರ ಸಹಿತ ಸಿಕ್ಕಾಕೊಂಡಿದ್ದಾಳೆ. ಅದು ಅಲ್ಲದೆ ಮೈನಾ ಗರ್ಭಿಣಿ ಅಂತ ತಾನೇ ಒಪ್ಕೊಂಡಿದ್ದಾಳೆ. ಈ ವಿಷಯ ಗೊತ್ತಾಗಿರೋದ್ರಿಂದಾನೇ ಧ್ರುವ ಅವ್ರ ಮನೇಲಿ ಧ್ರುವನ್ಗೂ ಅವನ ಮಾವನ ಮಗಳಿಗೂ ಎಂಗೇಜ್ಮೆಂಟ್ ಅರೇಂಜ್ ಮಾಡಿದ್ದಾರೆ. ಈ ಸತ್ಯ ಗೊತ್ತಿಲ್ಲದೆ ಪುಷ್ಪಕ್ ಸರ್ ಧ್ರುವ ಮತ್ತೆ ಮೈನಾ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾರೆ ಅನ್ಕೋತಿದ್ದಾರೆ. ಸರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಬಾಲರಾಜ್, ವಿಷಯ ನನ್ನ ಹತ್ರ ಹೇಳಿದ್ರಲ್ವಾ, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ನೀವು ತಲೆಗೆಡಿಸ್ಕೊಂಬಿಡಿ. ಸರ್, ಈ ವಿಚಾರನ ನಿಮ್ಮ ಹತ್ರ ಹೇಳಿದೆ ಅಂತ ನರ್ತನ ಮೇಡಮ್ ಹತ್ರ ಹೇಳಬೇಡಿ ಸರ್. ಅವ್ರು ನನ್ನೇ ಬೈತಾರೆ. ಆಮೇಲೆ ಈ ವಿಚಾರ ಅವರು ಗೊತ್ತಾಗ್ದಂಗೆ ಬೇರೆಯವ್ರ ಹತ್ರ ಹೇಳಬೇಕು. ಸರಿ ಬಾಲರಾಜ್, ಅದನ್ನ ನೋಡ್ಕೊಳ್ತೀನಿ. ರಾಜೇಂದ್ರ ಸರ್ ನಿಮ್ಮನ್ನು ಹುಡುಕಿದ್ರು, ಅದೇನು ಅಂತ ಕೇಳಿ ಹೋಗಿ.
ಓಕೆ ಸರ್, ಎಕ್ಸ್ಕ್ಯೂಸ್ ಮೀ. ಲೋ ಅರವಿಂದ, ಒಳ್ಳೆ ಗೋಲ್ಡನ್ ಆಪರ್ಚುನಿಟಿನೇ ಸಿಕ್ಕಿದೆ. ಈ ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಾರ್ದು. ಈ ಒಂದು ವಿಚಾರನ ಇಟ್ಕೊಂಡು ನನಗೆ ಬೇಡಾಗಿರೋರ್ನ ಒಂದೇ ಗೋಲಲ್ಲಿ ನಾಲ್ಕು ಪಾಯಿಂಟ್ ಹೊಡಿತೀನಿ. ರಾಜೇಂದ್ರ ಗ್ರೂಪ್ ಆಫ್ ಕಂಪನಿ ವತಿಯಿಂದ ನಿಮ್ಮೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಫಂಕ್ಷನ್ ಏನು ಅಂತ ನಮ್ಮೆಲ್ರಿಗೂ ಗೊತ್ತು. ನಮ್ಮ ಕಂಪನಿ MD ಮಿಸ್ಟರ್ ಪುಷ್ಪಕ್ ಈ ಒಂದು ಪೋಸ್ಟ್ ನ ತಗೊಂಡು ಇವತ್ತಿಗೆ 1 ವರ್ಷ ಆಗ್ತಾ ಇದೆ. ಅದಷ್ಟೇ ಅಲ್ಲದೆ ಈ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಟರ್ನ್ ಓವರ್ ಆಗಿ, ಜೊತೆಗೆ ಈ ನಮ್ಮ ಕಂಪನಿ ಮತ್ತಷ್ಟು ಇಂಪ್ರೂವ್ ಆಗೋದಕ್ಕೆ ನಮ್ಮ ಪುಷ್ಪಕ್ ಅವ್ರ ಕಾರಣ ಆಗಿದ್ರು. ನಿಮ್ಮ ಎಲ್ಲ ಸಪೋರ್ಟ್ ಇಂದ ಈ ಒಂದು ಯಶಸ್ಸನ್ನ ಗಳಿಸ್ತಾ ಇದೀವಿ. ಸೊ ಈ ಒಂದು ಯಶಸ್ಸಿಗೆ ಕಾರಣ ಆಗಿರೋ ನಿಮ್ಮೆಲ್ಲರನ್ನು ಅಭಿನಂದಿಸಿ, ಅಪ್ರಿಶಿಯೇಟ್ ಮಾಡಿ, ಥ್ಯಾಂಕ್ಸ್ ಜೊತೆಗೆ ಗೋಲ್ಡ್ ಕಾಯಿನ್ ನ ಗಿಫ್ಟ್ ಆಗಿ ಕೊಡೋದಕ್ಕೋಸ್ಕರ ಈ ಒಂದು ಫಂಕ್ಷನ್ ನ ಮಾಡ್ತಾ ಇದೀವಿ. ಈ ಗೋಲ್ಡ್ ಕಾಯಿನ್ ನ ಗಿಫ್ಟ್ ಆಗಿ ಕೊಡೋದಕ್ಕೂ ಮುಂಚೆ ಕಂಪನಿನ ಕೇವಲ ವ್ಯಾಪಾರ ದೃಷ್ಟಿಯಿಂದ ಮಾತ್ರ ನೋಡದೆ, ಕಂಪನಿಯ ಎಲ್ಲ ಕೆಲಸಗಾರನು ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಂದೇ ತರ ಟ್ರೀಟ್ ಮಾಡಿ, ಪ್ರತಿಯೊಬ್ಬ ಕಂಪನಿ ಇಂಪ್ರೂವ್ಮೆಂಟ್ಗೆ ಕಾರಣ ಆಗಿರೋರ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅನ್ನೋ ಉದಾರ ಮನಸ್ಸಿರೋ ನಮ್ಮ ನೆಚ್ಚಿನ ರಾಜೇಂದ್ರ ಸರ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ನನಗೆ ಮಾತ್ರ ಸಂಬಂಧಪಟ್ಟಂತ ಫಂಕ್ಷನ್ ಅಲ್ಲ, ನನ್ನ ಮಗನಿಗೆ ಮತ್ತೆ ಅವನ ಗೆಲುವಿಗೆ ಕಾರಣರಾದ ನಿಮ್ಮೆಲ್ಲರ ಫಂಕ್ಷನ್ ಇದು. ನಿಜ ಹೇಳಬೇಕು ಅಂದ್ರೆ ನೀವೆಲ್ಲರೂ ಸೇರಿ ಪುಷ್ಪಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಈ ಫಂಕ್ಷನ್ ನಡೀತಾ ಇರೋದು. ಈ ಫಂಕ್ಷನ್ಗೆ ನೀವೆಲ್ಲರೂ ಕಾರಣಕರ್ತರು. ನನ್ನ ಮಗನ್ಗೆ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತು, ಆದ್ರೆ ಅದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಬೇಕಿತ್ತು. ಅದನ್ನ ನಾನು ಅವನು ಕೇಳ್ದೇನೆ ಅವನಿಗೆ ಕೊಟ್ಟೆ. ಅದರಲ್ಲಿ ಅವನು ಸಕ್ಸಸ್ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಇಷ್ಟು ದೊಡ್ಡ ಸಕ್ಸಸ್ ಕಾಣ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ.